ಪ್ರೇಮ, ಏನು ಮಾಡುತ್ತಿದ್ದೀಯಮ್ಮ ಮನೆಯಲ್ಲಿ? ಒಳಗಡೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ತಾ ಇದ್ದೆಪ್ಪ. ನೋಡು ಮಗಳೇ, ಇಂದು ನಿನ್ನನ್ನು ನೋಡಲಿಕ್ಕೆ ಯಾರೋ ದೊಡ್ಡ ಶ್ರೀಮಂತರು ಬರುತ್ತಾರಂತಮ್ಮ. ನಿನ್ನಣ್ಣ ಫೋನು ಮಾಡಿದ್ದಾನೆ. ನೀನು ಬೇಗನೆ ಒಳಗಡೆ ಹೋಗಿ ರೆಡಿಯಾಗಿ ಬರಮ್ಮ. ಆಗ್ಲಿ ಅಪ್ಪಾಜಿ. ಅಪ್ಪ, ಗೌಡ್ರು ಬರುತ್ತಿದ್ದಾರಪ್ಪ. ಆಯ್ತಪ್ಪ, ಬರ್ಲಿ ಬರ್ಲಿ. ಒಳಗಿನ ಕಣ್ಣನು ಬನ್ನಿ ಗೌಡ್ರೆ, ಕುಳಿತುಕೊಳ್ಳಿ. ಮತ್ತೇಕೆ ತಡ ರವಿ? ಬೇಗ ಕರೆಸು ನಿನ್ನ ತಂಗಿಯನ್ನು. ನಾವು ಮತ್ತೆ ಬೇರೆ ಊರಿಗೆ ಕಣ್ಣೆ ನೋಡಲಿಕ್ಕೆ ಹೋಗಬೇಕಾಗಿದೆ. ಏಕೆ ಗೌಡ್ರಿ, ನಮ್ಮ ಮಗಳು ನಿಮ್ಮ ಮನಸ್ಸಿಗೆ ಬಂದರೆ ಬೇರೆ ಊರಿಗೆ ಏಕೆ ಹೋಗುತ್ತೀರಿ ಗೌಡ್ರಿ? ಏನು ಹೇಳ್ತಾ ಇದೀಯಾ ರಾಮು? ನಿನ್ನ ಮಗಳು ಅಷ್ಟು ಚೆಲುವಿ ಏನೋ? ನೀ ಬೇರೆ ಊರಲ್ಲಿ ಯಾವ ಚೆಲುವಿ ಇಲ್ಲ ಅಂತ ಹೇಳ್ತಾ ಇದೀಯಲ್ಲ? ಅದು ಆಗಲ್ಲ ಗೌಡ್ರಿ. ಬಡ ಬೇಕಾರಿ, ನೋಡಿ ಗೌಡ್ರೆ, ಇವಳೇ ನನ್ನ ತಂಗಿ ಪ್ರೇಮ ಅಂತ. ರವಿ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ಸಂಗೀತ ಏನಾದರೂ ಕಲಿತಿದ್ದಾಳ? ಹಾ ಗೌಡ್ರಿ, ಕಲ್ತಿದ್ದಾಳೆ. ತಂಗಿ ಪ್ರೇಮ, ಒಂದು ಸುಂದರವಾದ ಹಾಡನ್ನು ಹಾಡು ತಂಗಿ. ಚೆಲುವೆ ಚೆಲುವೆ ಚೆಲ್ಲಿನ ಚೆಲುವಲ್ಲೇ ಪೂಜಿಸಲೆಂದೇ ಪೂಜಿಸಲೆಂದೇ ದರ್ಶನ ಕೋರಿ ನಾನಿಂದೆ
ರವಿ, ನೀನು ಹೇಳಿದ ಪ್ರಕಾರ ಆಕೆಯ ಕಂಠದಲ್ಲಿ ಆ ಸಪ್ತ ಸರಗಳು ಅಡಿಕೆ ಕೂತಿವೆ. ಅಂತೂ ನಮ್ಮ ಮನಸ್ಸಿಗೆ ಬಂದಾಯ್ತು. ಆದ್ರೆ ನಮ್ಮ ಮನೆತನಕ್ಕೆ ತಕ್ಕ ವರದಕ್ಷಿಣೆ ಬೇಕಲ್ಲ. ಆ ವರದಕ್ಷಿಣೆದ ಮಾತು ನೀನು ಮಾತನಾಡು. ಕನ್ಯೆ ಏನ್ರಿ ಗೌಡ್ರ, ಸುತ್ತಳ್ಳೆ ಸಿಗಲ್ರಿ. ಏನವಳ ಗಲ್ಲ, ಏನವಳ ಮೊಳಕಾಲ, ಏನವಳ ಪಿಂಡ್ರಿ, ಏನವಳ ಹಿಂಬಡ. ಗೌಡ್ರ ಹುಡುಗಿ ಅಂತೂ ನಿಮಗೆ ಹೇಳತ್ತ ಬೈನ ಕಡ್ಡಿಲಿ ಬರ್ದಂಗದ ನೋಡ್ರಿ. ಅವನು ನಿಮ್ಮ ಮನ್ಸಿಗೆ ಬರ್ಲಿಕ್ಕೆ ಹಡ್ಸತ್ರಿ ಗೌಡ್ರ. ಸಬದಾ ಎಡ್ಡು ಕೈ ಎತ್ತಿ ಹೇಳ್ತೀನಿ, ನೀವು ಹೋದ್ಮ್ಯಾಗ ನಾ ಸಂಭಾಳಿಸ್ತೀನಿ ಗೌಡ್ರ. ತಪ್ಪಾತ್ರಿ ಗೌಡ್ರ, ನೆಟ್ಟಗ ಮಾತಾಡದ ಕಲಿ. ನೋಡಪ್ಪ, ನಮ್ಮ ಗೌಡ್ರಿಗೆ ಪಕ್ಕ ಅಂತರೂ ನಿಮ್ಮ ಮಗಳು ನಿನಗೆ ತಂಗಿ ಆತಾಳನು ಅಡ್ಡ ಮನಸ್ಸಿಗೆ ಬಂದಾಳ. ಏನು ಕುಡ್ತೀನಿ ಅನ್ನೋದು ತಮ್ಮ ಜಾಳಿಗೂರು ಮಂದಿ ಕುಂಕುಮ ಹಚ್ಚಿನೇ ಬಿಡೋನು, ಏನಿದ್ದು ಕುಡ್ತಿ ಹೇಳು. ನೋಡಿ ಗೌಡ್ರಿ, ನಾವು ಕಡು ಬಡವರು, ನಮ್ಮ ಬಳಿ ಏನೂ ಇಲ್ಲ ಗೌಡ್ರಿ. ವರದಕ್ಷಿಣೆ ಎಲ್ಲಿಂದ ಕೊಡಬೇಕು? ಇರುವುದೊಂದೇ ಈ ನಮ್ಮ ಮನೆ, ಇದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಗೌಡ್ರಿ. ಈ ಮನೆ ಮಾರಿಯಾದರೂ ಸ್ವಲ್ಪ ಹಣವನ್ನು ಕೊಡುತ್ತೇನೆ, ಆದರೆ ನನ್ನ ತಂಗಿಯ ಕೈ ಮಾತ್ರ ಬಿಡಬೇಡಿ ಗೌಡ್ರೆ, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಇದು ಯಾ ನೋಡಿದೆ ತಮ್ಮ ನೀ ರೆಬ್ಬ್ಯಾನ ಆಟ. ಕೈಲಿ ಆದಷ್ಟು ಕೊಡ್ತೀನಿ ಅಂದ್ರೆ ಏನಿದ್ ನಿನ್ನ ಮಾತ? ನಮ್ಮ ಗೌಡನ ಹಡ್ಸಾಡು ತಿಳಿದಿದಿ. ಇಲ್ಲಿ ನಿತ್ತನಂದ್ರ ಲೈಟ್ ಕಂಬದನ್ನು ಲೈಟ್ ಅಂತಾನೆ ಹತ್ತದ ನಮ್ಗೆ. ತಮ್ಮ ಜವಳಿ ಊರು ಗಡಗಡ ನಡಗುತ್ತದ ತಮ್ಮ ನಮ್ಮ ಗೌಡಗ. ಏನಿದ್ರು 5 ತೊಲಿ ಬಂಗಾರ, 10 ಲಕ್ಷ ರೂಪಾಯಿ ಹುಂಡ ಕೊಡಂಗಿದ್ರು ಕೊಡು, ವಾಲಂದ್ರೆ ತೆವರಾಗ ಹೊಂಟವನು ಹೆಣ್ಣು ನೋಡಿ ಶ್ರೀಮಂತರೇ, ನೀವು ಅಷ್ಟೊಂದು ಕೇಳಿದರೆ ನಾವು ಎಲ್ಲಿಂದ ಕೊಡಬೇಕು? ಜೀತಿಂದಿರಿ. ನಮಗೆ ಇರುವುದು ಇದು ಒಂದು ಮನೆ. ಈ ಮನೆ ಮಾರಿಯಾದರೂ ಬಂದಷ್ಟು ಹಣ ನಿಮಗೆ ಖರ್ಚು ಮಾಡುತ್ತೇವೆ. ನಮ್ಮ ಮಗಳನ್ನು ನಿಮ್ಮ ಮನೆ ತುಂಬಿಸಿಕೊಳ್ಳಿ ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಮ್ಮ ಬಳಿ ಹಣವಿಲ್ಲ ಗೌಡ್ರೆ, ಹಣವಿಲ್ಲ. ರಾಮ, ಹಣ ಇಲ್ಲ ಎಂದರೆ ನಿನ್ನ ಹೆಣ ಕೂಡಲು ನೋಡಲು ಬರುವನಲ್ಲ ಈ ನಾಗೇಶ ಗೌಡ. ಹಣ ಇಲ್ಲ ಎಂದರೆ ನಿನ್ನ ಮಗಳ ಮದುವೆ ಏಕೆ ಮಾಡುತ್ತಿಲೇ ಬಡವ? ನಿನ್ನ ಒಬ್ಬರಿಗೆ ಸೆರಗು ಹಾಸಿದರೆ ನಿನ್ನ ಮನೆ ಸಂಸಾರನಾದರೂ ನೆಟ್ಟಗೆ ನಡಿಬಹುದಲ್ಲ. ಲೇ ಗೌಡ, ಬಡವರಿಗೆ ಬಲವಿಲ್ಲವೆಂದು ಸಿಕ್ಕಂತೆ ಮಾತನಾಡಿ ನನ್ನ ಚಿತ್ತ ನೆತ್ತಿಗೇರಿಸಬೇಡ. ನಿನ್ನ ಅಕ್ಕ ತಂಗಿಯರನ್ನು ಮತ್ತೊಬ್ಬರ ಹಾಸಿಗೆಯಲ್ಲಿ ಮಲಗಿಸಿ ಗಳಿಸಿದಂತೆ ಕಾಣುತ್ತದೆ. ಈ ನಿನ್ನ ಶ್ರೀಮಂತಿಕೆಯು ನನ್ನ ಕಾಲಲ್ಲಿರುವ ಚಪ್ಪಲಿಯ ಸಮಾನ. ರವಿ, ನಿಮ್ಮಂತ ನೀಚರಿಂದಲೇ ಊರು ಹದಗೆಟ್ಟು ಹೋಗಿದೆ. ಲಂಚ ತಿಂದು ನ್ಯಾಯ ಹೇಳುವುದು, ಬಡ್ಡಿಗೆ ಬಡ್ಡಿ ಹಚ್ಚಿ ಜನರನ್ನು ಕಣ್ಣೀರು ಹಾಕಿಸುವುದು ನಿಮ್ಮಂತ ನೀಚರಿಂದಲೇ. ಹೊರಟು ಹೋಗು ಮಗನೇ ಇಲ್ಲಿಂದ. ರಾಮನ ಬಡಲಿಗೆ ಆಹುತಿಯಾಗಬೇಕಾದಿತ್ತು. ಲೊಚ್ಚ, ಇದು ವಿಷ ಭರಿತ ಘಟ ಸರ್ಪ. ಏಕುಚಿತ ಒಂದು ಸಣ್ಣ ಜಿಟ್ಟೆ, ನೀನು ಹೆಚ್ಚ ಕಮ್ಮಿ ಮಾತಾಡಕ್ ಹೋಗ್ಬೇಡ. ರವಿ, ನನಗ ಚಪ್ಪಲ ತೋರಿಸ್ತೀನಲೇ ಬಿಕಾರಿ. ಅದೇ ಚಪ್ಪಲನ ನಿನ್ನ ತಲೆ ಮ್ಯಾಗಿಟ್ಟು ಊರಲ್ಲಿ ಕತ್ತಿ ಮೇಲೆ ಮೆರವಣಿಗೆ ಮಾಡಿಬಿಟ್ಟ ನಮಗನ. ನಿನಗ ಒಬ್ಬನಿಗೆ ರೋಷ ಬರ್ತಿದೆ ಅಂತ ತಿಳ್ಕೊಬೇಡ. 10
ಬಳ್ಳಿಗೆ ಸರದಾರ ಅನಿಸಿಕೊಂಡಿರುವ ಈ ನಾಗೇಶ ಗೌಡ ಬರೇ ಹುಲಿ ಮಗನ ನಿನ್ನಂತ ದಿನ ಎಷ್ಟೋ ಬರ್ತವೆ ಎಷ್ಟೋ ಹೋಗ್ತವೆ. ಎತ್ತ ಕಮ್ಮಿ ಮಾತಾಡ್ದಿ ಅಂದ್ರ ಮಗನ ಹಲ್ಲ ಉದರಿಸಿ ಬಿಟ್ಟನ ಮಗನ ಹುಷಾರ್. ನಿನ್ನ ಅಕ್ಕ ತಂಗಿಯರ ಬಗ್ಗೆ ಮಾತನಾಡಿದ್ರೆ ನಿನಗೆ ಹೇಗೆ ಸಿಟ್ಟ ಬಂತು? ಅಂದರೆ ನೀವು ಶ್ರೀಮಂತರು ಹೇಗೆ ಮಾತಾಡಿದ್ರು ನಡೀತದೆ, ನಾವು ಬಡವರು ಮಾತನಾಡಬಾರದೇನೋ? ಲೇ ಗೌಡ, ನಿನ್ನಂತ ಶ್ರೀಮಂತನ ಮೈಯಲ್ಲಿ ಹರಿಯುವುದು ಕೂಡ ಕೆಂಪು ರಕ್ತ, ಈ ಬಡವನ ಮೈಯಲ್ಲಿ ಹರಿಯುವುದು ಕೂಡ ಅದೇ ಕೆಂಪು ರಕ್ತ. ನಿನಗೆ ಎಷ್ಟು ರೋಷವಿದೆಯೋ ಅಷ್ಟು ರೋಷ ನನಗೂ ಕೂಡ ಇದೆ ಮಗನೇ. ಹೊರಟು ಹೋಗು ಇಲ್ಲಿಂದ, ಇಲ್ಲವಾದರೆ ನಿಮ್ಮನ್ನು ಇಂಚು ಇಂಚಾಗಿ ಕತ್ತರಿಸಿ ಹಾಕಿ ಬಿಟ್ಟೆ ಮಗನ. ಏ ರವಿ, ನನ್ನನ್ನು ಇಂಚಿಂಚಾಗಿ ಕತ್ತರಿಸಿ ಹಾಗೆ ನಾನೇನು ಲೊಚ್ಚ ಅನ್ನದ್ಕೊಂಡೇನಲ್ಲೇ ಬಚ್ಚ ಮಗನ. ಹುಷಾರದಿಂದ ಮಾತನಾಡದ ಕಲಿ. ಈ ಊರಲ್ಲಿ ಬಾಳ್ವೆ ಮಾಡಬೇಕಾದ್ರೆ ನನ್ನ ಪರವಾನಿಗೆ ಶಿವಾಯ ಬಾಳ್ವೆ ಮಾಡಕ್ಕಾಗಲ್ಲ. ಆಗ ಹೇಗೆ ಈ ಊರಲ್ಲಿ ಬಾಳ್ವೆ ಮಾಡ್ತೀನಿ ನಾನು ನೋಡ್ತೀನಿ ಮಗನ. ನಿನ್ನಲ್ಲಿ ಗಂಡಸ್ತನ ಇತ್ತಂದ್ರೆ ಈ ಊರಲ್ಲಿ ಬಾಳೆ ಮಾಡಿ ತೋರ್ಸು. ಏನು ಕಿಸ್ಕೋತೀಯ ನಾನು ನೋಡ್ತೀನಿ. ಲೇ ಗೌಡ, ಹಮ್ಮಿನಿಂದ ಬ್ರಹ್ಮ ಕಟ್ಟ, ಪಂಥ ಮಾಡಿ ಪಾಂಡವರು ಕೆಟ್ಟರು ಎಂಬಂತೆ ನಿನ್ನ ಸೊಕ್ಕಿನ ಮಾತಿನಿಂದ ನೀನೇ ಸರ್ವನಾಶ ಆಗ್ತೀಯ. ಹೊರಟು ಹೋಗು ಸುಮ್ಮನೆ. ಬಪ್ಪರೆ ಹುಲಿ ಮಗನ, ಇದು ಏನು ತಮ್ಮ, ನೀ ಏನು ಹುಡ್ದಿ ಅಂಟ ಒತ್ತ ಹಿಡಿದ್ರೆ ಅವನ ಮೈಯಾಗ ನೀ ರಗತಿಲ್ಲ, ಕುಂಡಿ ಕಿಸಿದ್ರೆ ಕುಂಡ್ಯಾಗ ಅರ್ಧ ಕಿಲೋ ಕಾಂಡಿಲ್ಲ. ಅವನ ಅಪ್ಪ ಮಕ್ಕಳು ಅನ್ನ ತಿಂದು ಅಂಗಳದಾಗ ಆಡೋನ ಹೇರ್ ತಿಂದು ಹಿತ್ತದಾಗ ಆಡ್ತೈತಿ. ಬಾಗಿ ಬಾಯಿ ಬಿಡಿ ಬಿಗಿ ಹಿಡಿದ ಮಾತನಾಡೋ ಮಗನೇ. ನಾ ಈ ಕಡೆ ಮಾಡ್ತೆ, ಕಿರಿಕಿರಿನೇ ಬೇಡ. ನಾಟ ಮಾತಾಡೋದ ಕಲಿತಮ್ಮ. ನೀನು ಹೇಳ್ತ ಮುಂಜಾನೆ ಎದ್ದು ಬಾಳಿ ಪಡ್ದಾಗ ಕಸ ಕೆತ್ತದ ನಮಗ ಹುಡುಗ ಹೋದಾಗ ಏನು ಮಾತಾಡ್ಲಿಕ್ಕಿದ್ದೇವ ಬಾಡ್ಯ. ಲೇ ಶೆಟ್ಟಿ, ಮುಚ್ಚು ಬಾಯಿ. ಗೌಡ ಉಂಡಿಟ್ಟಿರುವ ಎಂಜಲ ತಿಂದು ಬದುಕುವ ನಾಯಿ. ನಿನಗೇನು ಗೊತ್ತೋ ಈ ಬಡವನ ಕಿಮ್ಮತ್ತು? ಒಂದು ನಿಮಿಷ ಕೂಡ ನನ್ನ ಮನೆಯಲ್ಲಿ ನಿಲ್ಲಬೇಡ ಮಗನೇ. ಹೊರಟು ಹೋಗಿರಿ ಇಲ್ಲಿಂದ. ಗೌಡನ ಮನೆ ಹೆಣ್ಣನ ಹೆಂಗ ಸಾಕ್ತಿರ್ಬೇಕ್ರಿ. ಅಸಲು ಗಂಡು ನಾಯಿನೇ ಇದ್ದ ನೋಡು, ನಿಮ್ಮ ಮನ್ಯಾಗ ಹೆಣ್ಣನ ಇತ್ತಂದ್ರ ಹೋತಮ್ಮ ಏನು ಹುಡಿದೀನಿ ಅಂಟ. ಗೌಡ್ರ, ಈ ಮಕ್ಕಳಿಗೆ ಒಂದು ದಾರಿ ತೋರಿಸಬೇಕಾಗ್ತದ್ರಿ ಅಪ್ಪ. ಶೆಟ್ಟಿ, ಗೌಡ್ರ, ಆ ರಾಮಂದ ಏನು ತಪ್ಪಿಲ್ಲ, ಆದ್ರ ಅವನ ಮಗ ಇದ್ದಾನಲ್ಲ ಈ ರವಿ, ಅವನು ಗಂಡು ಸಂತತಿಗಂಡ್ರಿ. ಅವನು ಇದು ನರಾನ ಕಟ್ಟ ಮಾಡಿ ನಾಯನರಿಗಳಿಗೆ ಹಾಕೋ, ವಿಡಿಯೋ ಮಾಡಿ ವಾಟ್ಸಪ್ ಹಾಕಲಿ. ನೋಡಿದ ಜನಕ್ಕೆ ಭಯ ಬರಬೇಕು ಈ ನಾಗೇಶ ಗೌಡ ಎಂತ ಕ್ರೂರಿ ಅಂತ. ಲೇ ಗೌಡ, ನೀನೊಬ್ಬನೇ ಯಾಕಲೇ? ನಿನ್ನಂತ 100 ಜನ ಬಂದರು ಕೂಡ ಹೆದರುವನಲ್ಲ ಈ ಬಡ ರಾಮನ ಮಗ ರವಿ. ಹೊರಟು ಹೋಗಲೇ, ಹೊರಟು ಹೋಗೋ. ಅಲ್ಲ ನಮ್ಮ ಗೌಡ್ರ ಮಲ್ರ ಕೇಳಿದೆ. ಇನ್ನಿ ಅಕ್ರ ಇರುವ 11 ಜಿಟ್ಟಿ 12 ಇಲಿ 13 ಹೆಗಣ ತಮ್ಮ. ನಮ್ಮ ಮಲ್ರ ಕೇಸ್ ಅರ್ಜೆಂಟ್ ಅಲ್ಲ. ನಿಮ್ಗೆ ಓದ್ತೋತಿಂಗ್ ಚಟಕದ ಯಾರು ಸೋತೇವು. ಜರ ನಾಟಕ ಮಾತಾಡ್ದ ಕೈಲಿ ಏನೋ ಹೊಡಿಯಂತಿ ಗುಂಟ. ಗೌಡ್ರ, ಈ ಮಕ್ಕಳಿಗೆ ಮುಂದೆ ನೋಡೋಣ ನೋಡ್ರಿ ನೀವು. ರವಿ, ಈ ನಿನ್ನ ಗೂಡಲ್ಲಿರುವ ಈ ಹಕ್ಕಿನ ನಾನು ಒಂದೇ ದಿನ ಕೊಕ್ಕಿ ತಿನ್ನದೆ ಬಿಡಲಾರೆ. ಅದು ಎಷ್ಟು ದಿನ ಬಚ್ಚಿಟ್ಟು ಕೊಡ್ತೀಯೋ ನಾನು ನೋಡ್ತೀನಿ.
ಒಂದು ದಿನ ಬಂದ ಅವಳ ಶೀಲ ಹರಣ ಮಾಡುವುದೆಂದರೆ ಹೆಸರು ವಿಷಭರಿತ ಘಟ ಸರ್ಪ ನಾಗೇಶ ಗೌಡನೇ ಅಲ್ಲ. ಇದು ನನ್ನ ಚಾಲೆಂಜ್. ಅದು ಏನು ಕಿಸಿತೀಯ ನಾನು ನೋಡ್ತೀನಿ. ಹೋಗು, ನಿನ್ನಂತ ಗೋಟು ಬೆದರಿಕೆಗೆ ಬೆದರವನಲ್ಲ ಈ ರವಿ. ಏನು ಮಾಡ್ತೀಯೋ ಮಾಡು, ನೋಡಿಕೊಳ್ಳುತ್ತೇನೆ ನಿನ್ನ ಒಂದು ದಿನ ನಾನು. ಮಗು ರವಿ, ಗೌಡ್ರಿಗೆ ಹಾಗೆಲ್ಲ ಮಾತನಾಡಬಾರದಪ್ಪ. ಅವರು ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾರೆಂದು ಹೇಳುವುದಕ್ಕಾಗುದಿಲ್ಲಪ್ಪ, ಹೇಳುವುದಕ್ಕಾಗುದಿಲ್ಲ. ಅಪ್ಪ, ನಮಗೆ ಬಡತನವಿದೆ ನಿಜ, ಆದರೆ ಬಡತನವಿದೆ ಎಂದು ಸುಮ್ಮನೆ ಕುಳಿತರೆ ಹಗ್ಗ ಹವಾಗಿ ಬಂದು ಹೆದರಿಸುತ್ತದೆ ಅಪ್ಪ, ಹೆದರಿಸುತ್ತದೆ. ಮಗಳೇ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ಒಂದು ಬೀದಿ ನಾಯಿ ಹೊಟ್ಟೆಯಲ್ಲಿ ಹುಟ್ಟಿದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ನಿನ್ನ ಜನ್ಮ ನನ್ನಂತವನ ಹೊಟ್ಟೆಯಲ್ಲಿ ಹುಟ್ಟಬಾರದಾಗಿತ್ತಮ್ಮ, ಹುಟ್ಟಬಾರದಾಗಿತ್ತು. ಅಪ್ಪ, ನಿನಗೇನು ಭೂತಗೀತ ಬರೆದುಕೊಂಡಿದ್ದೇನಪ್ಪ? ನನ್ನ ಮುದ್ದು ತಂಗಿಗೆ ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡಿ ನನ್ನ ತಂಗಿಗೆ ಮನಸ್ತಾಪ ಮಾಡ್ತಿರಲ್ಲ ಅಪ್ಪ. ಈ ನನ್ನ ತಂಗಿಯ ಮದುವೆ ಜವಾಬ್ದಾರಿ ನನ್ನದು. ನನ್ನ ತಂಗಿಗೆ ವರ ನಿಶ್ಚಯ ಆಗುವವರೆಗೂ ಒಂದು ಹನಿ ಸಹಿತ ನೀರು ಮುಟ್ಟುವುದಿಲ್ಲಪ್ಪ. ನಿನ್ನ ಪಾದ ಸಾಕ್ಷಿಯಾಗಿ ಹೇಳು. ಮಗು ರವಿ, ಎಲ್ಲಿಗೆ ಹೊಂಟಿಯಪ್ಪ? ಕಷ್ಟ ಕಟ್ಟಿಟ್ಟ ಬುತ್ತಿ ಕಾಣೋ, ಎಲ್ಲವ ತಡೆಯುವ ಶಕ್ತಿ, ಒಳ್ಳೆ ಮನಸೋರಿವಷ್ಟು ಕಾಣೋ, ಎಲ್ಲ ನಿನ್ನವರು ಅನಗುರರು ಮನಸ್ಸಿನ ಸಾಹುಕಾರ.